ನಮಸ್ತೆ. ಜನವರಿ 25, 2024 ಗುರುವಾರದಂದು ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಇದೆ. ಈ ದಿನ ತುಂಬ ವಿಶೇಷ. ತಮಿಳುನಾಡಿನಲ್ಲಿ ತೈಪೂಸಂ ಅಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾದ ಪೂಜೆಯನ್ನು ಈ ದಿನ ಮಾಡ್ತಾರೆ. ಅದ್ರ ಜೊತೆಗೆ ಪೌರ್ಣಮಿ ಉಪವಾಸ ಇದೆ. ಪೌರ್ಣಮಿ ತಿಥಿ ದಿನ ಗುರು ಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಹಾಗೂ ಅಮೃತ ಸಿದ್ಧಿ ಯೋಗ ಎಲ್ಲ ಸೇರಿ ಬಂದಿದೆ. ಈ ದಿನ ಮಾಡುವಂತಹ ಪೂಜೆಗಳು ಮತ್ತು ಪರಿಹಾರಗಳು ವಿಶೇಷ ಫಲವನ್ನು ಕೊಡುತ್ತೆ. ಪೌರ್ಣಮಿ ತಿಥಿ ದಿನ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ತುಂಬ ವಿಶೇಷವಾದದ್ದು. ಹಾಗೆ ಮನೆಯಲ್ಲಿ ವಿಶೇಷವಾದ ಪೂಜೆ ಹಾಗೂ ವೀಳ್ಯದೆಲೆ ದೀಪವನ್ನು ಹಚ್ಚುವುದು ಅಥವಾ ಉಪ್ಪಿನ ದೀಪವನ್ನು ಹಚ್ಚುವುದು, ಕೆಲವು ಪರಿಹಾರಗಳನ್ನು ಮಾಡುವುದು, ಗೋಪೂಜೆಯನ್ನು ಮಾಡುವುದು, ಗೋಪೂಜೆಯನ್ನು ಮಾಡಿ ಮಡಿಲಕ್ಕಿಯನ್ನು ಕಟ್ಟುವುದು, ಹಾಗೆ ಮನೆಯಲ್ಲಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಗಾಗಿ ಮಹಾಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಈ ಪೌರ್ಣಮಿ ತಿಥಿ ಅನ್ನೋದು ತುಂಬ ವಿಶೇಷವಾದ ದಿನ. 2024ನೇ ವರ್ಷದ ಜನವರಿ ತಿಂಗಳಿನಲ್ಲಿ ಪೌರ್ಣಮಿ ತಿಥಿ ಗುರುವಾರದಂದು ಬಂದಿದೆ. ಗುರುವಾರದಂದು ಲಕ್ಷ್ಮೀ ಕುಬೇರ ಪೂಜೆ ಮಾಡೋದು ತುಂಬ ವಿಶೇಷ. ಅದರಲ್ಲೂ ಪೌರ್ಣಮಿ ತಿಥಿ ಬಂದಿದೆ. ಈ ವಿಶೇಷವಾದ ದಿನವನ್ನು ಖಂಡಿತ ಮಿಸ್ ಮಾಡ್ಕೊಬೇಡಿ. 2024ನೇ ವರ್ಷದ ಜನವರಿ 25ನೇ ತಾರೀಕು ಪೌರ್ಣಮಿ ತಿಥಿ ಮತ್ತು ಗುರುವಾರ ಬಂದಿದೆ. ಈ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ 5 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನು ಕೊಡೋದು ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಈ ದಿನ ಪೌರ್ಣಮಿ ತಿಥಿ ದಿನ ಮನೆಗೆ ಯಾವುದಾದರೂ ಹೂವನ್ನು ತಂದು ದೇವರಿಗೆ ಅರ್ಪಿಸಿ ಮನೆಯ ಹೆಣ್ಣು ಮಕ್ಕಳು ತಲೆಗೆ ಮುಟ್ಕೊಳ್ಳಿ. ಅದರಲ್ಲೂ ಸುವಾಸನೆ ಇರುವಂತಹ ಹೂವು ಅಂದರೆ ಉದಾಹರಣೆಗೆ ಮಲ್ಲಿಗೆ ಹೂವು ತುಂಬ ಒಳ್ಳೆಯದು. ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಹೂವು ಸಹ. ಈ ದಿನ ಮನೆಗೆ ಸುಮಂಗಲಿಯರು ಬಂದರೆ ಅರಿಶಿನ ಕುಂಕುಮದ ಜೊತೆ ಮಲ್ಲಿಗೆ ಹೂವನ್ನು ತಲೆಗೆ ಮುಟ್ಕೊಳ್ಳೋದಕ್ಕೆ ಕೊಟ್ಟರೆ ಇನ್ನೂ ವಿಶೇಷ ಫಲ ನಿಮಗೆ ಸಿಗುತ್ತೆ. ಸಾಧ್ಯ ಆದರೆ ಮನೆಯಲ್ಲಿ ಪೂಜೆ ಮಾಡಿ ಹತ್ತಿರದ ಗಣಪತಿ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ದಿನ ಹೋಗ್ಬಿಟ್ಟು ಬನ್ನಿ. ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.